Good evening, children. Welcome to Suchitra Excellent Classes. Today we have learned 5th Standard Bilingual Santur textbook of English for Grade 5, Part 1, Unit 3, The Rainbow. Complete explanation and learn some new words meanings. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 5ನೆಯ ತರಗತಿಯ ಸಂತೂರ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನ ಭಾಗ 1ರಲ್ಲಿನ ಪಾಠ 3 ದ ರೇನ್ಬೋ ಅನ್ನುವಂಥ ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಹಾಗೆ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಳ್ಳಿ. ಸರಿನಾ? ಲೆಟ್ ಅಸ್ ಸ್ಟಾರ್ಟ್ ದ ರೇನ್ಬೋ. ನೋಡಿ, ಯೂನಿಟ್ 3 ದ ರೇನ್ಬೋ. ಯೂನಿಟ್ 2 ಮೈ ಕಲರ್ಫುಲ್ ವರ್ಲ್ಡ್ 3 ದ ರೇನ್ಬೋ. ರೇನ್ಬೋ ಅಂದರೆ ಕಾಮನ ಬಿಲ್ಲು, ಹೌದಾ? ಅದನ್ನು ಇಂದ್ರಧನುಷ್ ಅಂತಲೂ ಕೂಡ ಕರೆಯಲಾಗುತ್ತೆ. ನೋಡಿ, ಈ ರೇನ್ಬೋನಲ್ಲಿ ಒಟ್ಟು 7 ಬಣ್ಣಗಳು ಇರುತ್ತವೆ, ಹೌದಾ? 7 ಬಣ್ಣಗಳು. ಅವುಗಳನ್ನು ನಾವು ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂದರೆ, ನೋಡಿ, ಈ ಕಾಮನ ಬಿಲ್ಲನ್ನು ಅಂದರೆ ಇಂದ್ರಧನುಷ್, ಈ ರೇನ್ಬೋವನ್ನು ನೆನಪಿಡಲು ಒಂದು ಸರಳ ಸೂತ್ರ ಏನಪ್ಪ ಅಂದರೆ, ನೋಡಿ, ಇಲ್ಲಿ ರೇನ್ಬೋ ವಿಬ್ ಗಿಯರ್ ಅಂತ ಹೇಳ್ತೀವಿ. ವಿಬ್ ಗಿಯರ್ ಅಂದ್ರೆ ಈ ಒಂದು VIBGYOR ಇವುಗಳನ್ನು ಸೇರಿಸಿ ನಾವಿಲ್ಲಿ ವಿಬ್ ಗಿಯರ್ ಇದನ್ನು ನೆನ್ಪಿಟ್ಕೊಂಡ್ರೆ ಎಲ್ಲ ಬಣ್ಣಗಳು ಇಲ್ಲಿ ನೆನಪಿರ್ತವೆ. ರೇನ್ಬೋದಲ್ಲಿ 7 ಬಣ್ಣಗಳು ಕಾಣಿಸ್ತವೆ: ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಹೌದಾ? ಫಸ್ಟ್ ನೀಚೆ ಅಂದರೆ ಕೆಳಗಡೆ, ಇಲ್ಲಿ ಏನಿರ್ತದೆ ಅಂದರೆ ಕೆಳಗಡೆ ನೋಡಿ ಈ 7 ಬಣ್ಣಗಳು. ಈ 7 ಬಣ್ಣಗಳಲ್ಲಿ ಮೊದಲನೇದಾಗಿ ಕಾಮನ ಬಿಲ್ಲಿನಲ್ಲಿ ಫಸ್ಟ್ ಕೆಳಗಡೆ ಇರ್ತಕ್ಕಂಥ ಬಣ್ಣ ಯಾವುದಪ್ಪ ಅಂದ್ರೆ ವೈಲೆಟ್. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ವೈಲೆಟ್. ನೆಕ್ಸ್ಟ್ ಇಂಡಿಗೋ, ಆಮೇಲೆ ಬ್ಲೂ, ಗ್ರೀನ್, ಯೆಲ್ಲೋ, ಆಮೇಲೆ ಆರೆಂಜ್, ಆಮೇಲೆ ರೆಡ್. ಈ ಎಲ್ಲ ಬಣ್ಣಗಳು ಇವುಗಳನ್ನ ಹೇಗೆ ಬರೀಬೇಕಪ್ಪ ಅಂದರೆ, ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಈ ಥರನಾಗಿ ನಾವು 7 ಬಣ್ಣಗಳನ್ನು ಹೊಂದಿರತಕ್ಕಂಥ ರೇನ್ಬೋವನ್ನು ನಾವೆಲ್ಲರೂ ನೋಡಿದ್ದೇವೆ, ಕಾಮನ ಬಿಲ್ಲನ್ನು, ಹೌದಾ? ಈಗ ಅದರ ಬಗ್ಗೆ ಇಲ್ಲಿ ಒಂದು ಪಾಠವನ್ನು, ಒಂದು ಪದ್ಯವನ್ನು ನಿಮಗೆ ಕೊಡಲಾಗಿದೆ. ಅದರ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಇದರಲ್ಲಿ ಕಂಡುಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಳ್ಳೋಣ. ಸರಿನಾ? ನೋಡಿ, ಮೊದಲನೆಯದಾಗಿ ಲೆಟ್ ಅಸ್ ರಿಸೈಟ್. ಬೋಟ್ಸ್ ಸೇಲ್ ಆನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಬಟ್ ಕ್ಲೌಡ್ಸ್ ದ್ಯಾಟ್ ಸೇಲ್ ಅಕ್ರಾಸ್ ದ ಸ್ಕೈ ಆರ್ ಪ್ರ್ಯಾಟಿಯರ್ ಫಾರ್ ದ್ಯಾನ್ ದೀಸ್. ನೋಡಿ, ಬೋಟ್ಸ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ, ಇವೆಲ್ಲವುಗಳು ಬೋಟ್. ಇವೆಲ್ಲವುಗಳು ಸೇಲ್ ಆನ್ ದ ರಿವರ್. ಸೇಲ್ ಅಂದರೆ ತೇಲುವುದು. ಆನ್ ದ ರಿವರ್, ನದಿಯ ಮೇಲೆ ಏನು ಮಾಡ್ತವೆ, ಇವೆಲ್ಲವೂ ತೇಲುತ್ತವೆ, ಬೋಟ್ಸ್, ಹೌದಾ? ಬೋಟ್ ಅಂದರೆ ದೋಣಿ. ದೋಣಿಗಳು ಏನು ಮಾಡ್ತವೆ, ನದಿಯ ಮೇಲೆ ತೇಲುತ್ತವೆ. ಬೋಟ್ಸ್ ಸೇಲ್ ಆನ್ ದ ರಿವರ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ನೋಡಿ, ಇಲ್ಲಿ ಶಿಪ್ ಕಾಣ್ತಾ ಇದೆ ಅಲ್ವಾ, ಹಡಗು. ಇವು ಏನು ಮಾಡ್ತವೆ, ಈ ಸಮುದ್ರದ ಮೇಲೆ ತೇಲುತ್ತವೆ. ಶಿಪ್ಸ್ ಸೇಲ್ ಆನ್ ದ ಸೀಸ್. ಸೀಸ್ ಮೀನ್ಸ್ ಸಮುದ್ರ. ಶಿಪ್ ಅಂದರೆ ಹಡಗು, ತೇಲುವುದು. ಸೇಲ್ ಅಂದರೆ ತೇಲುವುದು. ನೋಡಿ, ದೋಣಿ ನದಿಯ ಮೇಲೆ ತೇಲುತ್ತವೆ, ಹಡಗುಗಳು ಸಮುದ್ರದ ಮೇಲೆ ತೇಲುತ್ತವೆ. ಬಟ್ ಕ್ಲೌಡ್ಸ್ ದ್ಯಾಟ್ ಸೇಲ್ ಅಕ್ರಾಸ್ ದ ಸ್ಕೈ, ಆದರೆ ಮೋಡಗಳು, ಕ್ಲೌಡ್ಸ್ ಮೀನ್ಸ್ ಮೋಡಗಳು, ಮೋಡಗಳು ಎಲ್ಲಿ ತೇಲುತ್ತವೆ, ಅಕ್ರಾಸ್ ದ ಸ್ಕೈ ಅಂದರೆ ಅಲ್ಲಿ ಆಕಾಶದ ಒಂದು ಮಧ್ಯದಲ್ಲಿ ಅಡ್ಡವಾಗಿ ಏನು ಮಾಡ್ತವೆ, ಅವು ತೇಲುತ್ತವೆ. ನೋಡಿ, ಮೋಡಗಳು ಆಕಾಶದಲ್ಲಿ ಅಡ್ಡವಾಗಿ ಏನು ಮಾಡ್ತವೆ, ತೇಲ್ತಾ ಹೋಗ್ತವೆ. ನೋಡಿ, ನದಿಯಲ್ಲಿ ದೋಣಿಗಳು ತೇಲಿದರೆ ನದಿಯ ಮೇಲೆ, ಸಮುದ್ರದ ಮೇಲೆ ಹಡಗುಗಳು ತೇಲಿದರೆ ಆಕಾಶದಲ್ಲಿ ಮೋಡಗಳು ಅಡ್ಡವಾಗಿ ತುಂಬ ಸುಂದರವಾಗಿ, ಆರ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್, ಇವೆಲ್ಲವುಗಳಿಗಿಂತ ಅವು ತುಂಬ ಸುಂದರವಾಗಿ, ಅಂದವಾಗಿ ಕಾಣಿಸ್ತವೆ. ಪ್ರೆಟಿಯರ್ ಮೀನ್ಸ್ ಅಂದವಾಗಿ, ಅವು ತುಂಬ ಚೆನ್ನಾಗಿ ಕಾಣಿಸುತ್ತವೆ. ಅರ್ಥ ಆಯ್ತಾ? ಇನ್ನು ಸೆಕೆಂಡ್ ಪ್ಯಾರಾ,
There are bridges on the rivers are as pretty as you please, but the bow that bridges heaven and overtops the trees and builds a road from earth to sky is prettier for than these. ಕ್ರಿಸ್ಟಿನಾ ರೊಸೆಟ್ಟಿ. ನೋಡಿ, ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ಇಲ್ಲಿ ನದಿಯ ಮೇಲೆ ಏನಿವೆ, ಸೇತುವೆಗಳು ಇವೆ, ಹೌದಾ? ಅದೇ ತೆರನಾಗಿ ಅವು ತುಂಬ ಸುಂದರವಾಗಿ ಕಾಣ್ತವೆ. ಅದೇ ತೆರನಾಗಿ ಆದರೆ ಧನಸ್ಸು ನೋಡಿ, ಬೌ ಮೀನ್ಸ್ ಧನಸ್ಸು, ಅದು ಹೇಗೆ ಕಾಣ್ತಾ ಇದೆ ಅಂದ್ರೆ ಸ್ವರ್ಗಕ್ಕೆ ಜೋಡಿಸಿರುವಂತೆ ಕಾಣಿಸ್ತಾ ಇದೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನದಿಯ ಮೇಲೆ ಒಂದು ಸೇತುವೆ ಕಾಣಿಸ್ತಾ ಇದೆ. ಅದೇ ತೆರನಾಗಿ ಧನಸ್ಸು ಕೂಡ, ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಿರ್ತಕ್ಕಂತಹ ಧನಸ್ಸು ಕೂಡ ಹೇಗೆ ಕಾಣ್ತಾ ಇದೆ, ಒಂದು ಸ್ವರ್ಗಕ್ಕೆ ಜೋಡಿಸಿರುವಂತೆ ಕಾಣಿಸ್ತಾ ಇದೆ. ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್, ಅವು ಒಂದು ಗಿಡಗಳ ಮೇಲ್ಭಾಗದಲ್ಲಿ ಏನು ಮಾಡ್ತಾವಂದ್ರೆ ಈ ಕಾಮನ ಬಿಲ್ಲು ಆಕಾಶದಲ್ಲಿ ಹೀಗೆ ಧನಸ್ಸಿನ ಥರ ಬಾಗಿರುವಂತೆ ಕಾಣಿಸುತ್ತವೆ. ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಅವು ಹೇಗೆ ಕಾಣ್ತಪ್ಪ ಅಂದ್ರೆ ಬಿಲ್ಡ್ಸ್ ಎ ರೋಡ್ ಅಂದರೆ ರೋಡನ್ನು, ರಸ್ತೆಯನ್ನು ಕಟ್ಟಿರುವಂತೆ, ಭೂಮಿಗೂ ಮತ್ತು ಆಕಾಶಕ್ಕೂ ಒಂದು ರಸ್ತೆಯನ್ನು ಕಟ್ಟಿರುವಂತೆ ಏನು ಮಾಡ್ತಾವವು, ಈ ಒಂದು ಧನಸ್ಸು ರೇನ್ಬೋ ಕಾಣಿಸ್ತವ. ಯಾವುದಕ್ಕೆ ಹೇಳಿ, ಅರ್ತ್ ಅಂದರೆ ಭೂಮಿಗೆ ಮತ್ತು ಆಕಾಶಕ್ಕೆ ಏನಾಗಿದೆ, ಈ ರಸ್ತೆ ಕಟ್ಟಿದಾರೇನೋ ಅನ್ನೋ ಥರ ಅವು ಕಾಣಿಸುತ್ತವೆ. ಈಸ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್. ಇವು ತುಂಬ ಚೆನ್ನಾಗಿ, ಪ್ರೆಟಿಯರ್ ಮೀನ್ಸ್ ಅಂದವಾಗಿ, ಅವುಗಳು ದೂರದಲ್ಲಿ ನೋಡಲಿಕ್ಕೆ, ಫಾರ್ ಮೀನ್ಸ್ ದೂರದಿಂದ ಅವು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತವೆ, ಮುದ್ದಾಗಿ ಕಾಣಿಸುತ್ತವೆ. ಭೂಮಿಯಿಂದ ಆಕಾಶಕ್ಕೆ ಒಂದು ರಸ್ತೆಯನ್ನು ಕಟ್ಟಿದಾರೇನೋ ಅನ್ನೋ ಥರ ಅವು ಕಾಣಿಸುತ್ತವೆ ಅಂತ ಕವಿ ಇಲ್ಲಿ ರೇನ್ಬೋ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಇಲ್ಲಿಗೆ ಈ ಒಂದು ಪದ್ಯದ ವಿವರಣೆ ಮುಗಿಯಿತು. ಈಗ ಇದರಲ್ಲಿ ಕಂಡು ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ತಿಳಿಯುತ್ತಾ ಹೋಗೋಣ. ದ ರೇನ್ಬೋ. ನ್ಯೂ ವರ್ಡ್ಸ್: ಬೋಟ್ ದೋಣಿ, ಸೇಲ್ ತೇಲುವ, ರಿವರ್ ನದಿ, ಶಿಪ್ ಹಡಗು, ಸಿ ಸಮುದ್ರ, ಕ್ಲೌಡ್ಸ್ ಮೋಡಗಳು, ಸ್ಕೈ ಆಕಾಶ, ಪ್ರೆಟಿಯರ್ ಅಂದವಾದ, ಅಕ್ರಾಸ್ ಅಡ್ಡಲಾಗಿ, ಫಾರ್ ದೂರ, ಬ್ರಿಡ್ಜ್ ಸೇತುವೆ, ಪ್ರೆಟ್ಟಿ ಮುದ್ದಾದ, ಬೋ ಧನಸ್ಸು, ಬ್ರಿಡ್ಜಸ್ ಜೋಡಿಸು, ಹೆವನ್ ಸ್ವರ್ಗ, ಓವರ್ಟಾಪ್ ಮೇಲಿನಿಂದ, ಟ್ರೀ ಗಿಡ, ಬಿಲ್ಡ್ ಕಟ್ಟುವುದು, ರೋಡ್ ರಸ್ತೆ, ರೇನ್ಬೋ ಕಾಮನ ಬಿಲ್ಲು. ಇವೆಲ್ಲವುಗಳು ರೇನ್ಬೋ ಪದ್ಯದಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ, ಅರ್ಥಗಳನ್ನು ತಿಳಿದುಕೊಳ್ಳಿ. ಹಾಗೆ ಇದುವರೆಗೂ ನಾವು ಹೇಳಿರ್ತಕ್ಕಂತಹ ರೇನ್ಬೋ ಪದ್ಯದ ವಿವರಣೆಯನ್ನು ಕೂಡ ಅರ್ಥೈಸಿಕೊಳ್ಳಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.